ಪ್ರಧಾನಿ ಬಗ್ಗೆ ಅವಹೇಳನಕಾರಿ ಪೋಸ್ಟ್, ಕಾಂಗ್ರೆಸ್ ಕಾರ್ಯಕರ್ತೆಗೆ ಸಂಕಷ್ಟ ಈಗ. ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಮೋದಿ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದಂತಹ ಆರೋಪ. ಅವಹೇಳನಕಾರಿ ಪೋಸ್ಟ್ ಆಗಿದೆ ಪ್ರಧಾನಿಯ ಬಗ್ಗೆ. ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಮೋದಿಯ ಬಗ್ಗೆ ಹಬ್ಬಿಸಿದಂತಹ ಸುಳ್ಳು ಆರೋಪ. ಕಾಂಗ್ರೆಸ್ ಕಾರ್ಯಕರ್ತೆ ಬಿಂದು ಸಿರಾ ವಿರುದ್ಧ ಶಿವಮೊಗ್ಗ ವಕೀಲರಿಂದ ದೂರು. ಶಿವಮೊಗ್ಗದ ಜಯನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ ವಕೀಲ ಸುರೇಶ್ ಬಾಬು. ಮೋದಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಳ್ಳು ಪೋಸ್ಟ್ ಮೂಲಕ ಜನರಲ್ಲಿ ದ್ವೇಷ ಭಾವನೆಯನ್ನ ಮೂಡಿಸುತ್ತಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ ಬಿಂದು ವಿರುದ್ಧ ಕಠಿಣ ಕ್ರಮ ಆಗಬೇಕು. ಶಿವಮೊಗ್ಗದಲ್ಲಿ ವಕೀಲ ಸುರೇಶ್ ಬಾಬು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಪ್ರಧಾನಿ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಂಚಿಕೊಂಡಿರುವಂತದ್ದು ಈಗ ಸುಳ್ಳು ಆರೋಪವನ್ನ ಹಬ್ಬಿಸಿದ್ದಾರೆ ಅಂತ ವಕೀಲರು ದೂರು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆ ಬಿಂದು ಸಿರಾ ವಿರುದ್ಧ ಶಿವಮೊಗ್ಗ ವಕೀಲರು ದೂರು ಕೊಟ್ಟಿದ್ದಾರೆ. ಶಿವಮೊಗ್ಗದ ಜಯನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತಹ ವಕೀಲ ಸುರೇಶ್ ಬಾಬು ಮೋದಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಳ್ಳು ಪೋಸ್ಟ್ ಮೂಲಕ ಜನರಲ್ಲಿ ದ್ವೇಷ ಭಾವನೆ ಮೂಡಿಸುತ್ತಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ ಬಿಂದು ವಿರುದ್ಧ ಕಠಿಣ ಕ್ರಮ ಆಗಬೇಕು. ಶಿವಮೊಗ್ಗದಲ್ಲಿ ವಕೀಲ ಸುರೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಯಾವುದೋ ಎಫ್ಟೀನ್ ಫೈಲ್ಸ್ ಅನ್ನೋ ಒಂದು ಸುಳ್ಳು ಸುದ್ದಿಯನ್ನ ಹರಡಿಸುವಂಥದ್ದು, ಜನರಲ್ಲಿ ದ್ವೇಷ ಭಾವನೆಯನ್ನು ಉಂಟು ಮಾಡಿ ಪ್ರಧಾನಿ ಬಗ್ಗೆ ಇರುವಂತಹ ಗೌರವವನ್ನು ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಾವು ಜಯನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ. ಬಿಂದು ಶಿರಾ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ಅವರು, ಅವ್ರ ಬಗ್ಗೆ ಅವ್ರ ವಿರುದ್ಧವಾಗಿ ನಾವು ಒಂದು ದೂರನ್ನ ಠಾಣೆಗೆ ನೀಡ್ತಾ ಇದ್ದೀವಿ. ಗೊತ್ತಿಲ್ಲ ಸರ್, ಎಲ್ಲಿರೋರು ಅಂತ ಗೊತ್ತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಇರುವಂತವ್ರು ಬಿಂದು ಶಿರಾ ಅಂತೇಳಿ ನಿರಂತರವಾಗಿ ಪ್ರಧಾನಿಗಳನ್ನ ಅವಹೇಳನ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ ಬಿಂದು ಸಿರಾ ವಿರುದ್ಧ ಈಗ ಕಠಿಣ ಕ್ರಮ ಆಗಬೇಕು ಅಂತ ಶಿವಮೊಗ್ಗದಲ್ಲಿ ವಕೀಲ ಸುರೇಶ್ ಬಾಬು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದೂರು ಸಹ ನೀಡಿರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತೆ ಬಿಂದು ಸಿರಾ ಪ್ರಧಾನಿಯ ಬಗ್ಗೆ ಅಶ್ಲೀಲವಾಗಿ ಪೋಸ್ಟ್ ಮಾಡಿದ್ದಾರೆ. ತಕ್ಕದಾದಂತಹ ಶಾಸ್ತಿ ಆಗಬೇಕು. ಈ ರೀತಿಯಾದಂತಹ ಪೋಸ್ಟ್ಗಳು ಮತ್ತೊಮ್ಮೆ ಮರುಕಳಿಸಬಾರದು ಅಂತ ಮಾತನಾಡಿದ್ದಾರೆ. ಬಿಂದು ಸಿರಾ ವಿರುದ್ಧ ಶಿವಮೊಗ್ಗ ವಕೀಲರಿಂದ ಈಗ ದೂರು ಸಲ್ಲಿಕೆಯಾಗಿದೆ. ಶಿವಮೊಗ್ಗ ಜಯನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದಂತಹ ವಕೀಲ ಸುರೇಶ್ ಬಾಬು ಮೋದಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಪೋಸ್ಟ್ ಹಾಕ್ತಿದ್ದಾರೆ, ಇದು ಸರಿಯಲ್ಲ, ಕಠಿಣ ಕ್ರಮವಾಗಬೇಕು. ಸುಳ್ಳು ಪೋಸ್ಟ್ ಮೂಲಕ ಜನರಲ್ಲಿ ದ್ವೇಷ ಭಾವನೆ ಮೂಡಿಸುತ್ತಿದ್ದಾರೆ, ಇಂಥ ಕೃತ್ಯಗಳು ಆಗಬಾರದು. ಅವಹೇಳನಕಾರಿ ಪೋಸ್ಟ್ ಹಾಕಿದ ಬಿಂದು ವಿರುದ್ಧ ಈಗ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ.